ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ಗುರುವಾರ ಆಗಿರೋದರಿಂದ ವಿಶೇಷ ವಿಡಿಯೋದೊಂದಿಗೆ ಬಂದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಯರಿಗೆ ಬೆಟ್ಟದ ನಲ್ಲಿಕಾಯಿ ದೀಪ ಹಚ್ಚುವ ಪ್ರಯೋಜನವೇನು? ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಬೆಟ್ಟದ ನಲ್ಲಿಕಾಯಿ ವೆಯ್ಟ್ ಲಾಸ್ಗೆ ಅಂತ ನಾವು ಯೂಸ್ ಮಾಡ್ತೀವಿ. ಹಾಗೆ ಕೂದಲು ಬೆಳೆಯೋದಕ್ಕೂ ಕೂಡ ನಾವು ಅದನ್ನು ಉಪಯೋಗಿಸ್ತೀವಿ. ಹಾಗೆ ನಾವು ಬೆಟ್ಟದ ನಲ್ಲಿಕಾಯಿ ದೀಪ ಹಚ್ಚುವುದರಿಂದ ಇಷ್ಟೆಲ್ಲ ಪ್ರಯೋಜನವಿದೆ. ಹಾಗಾದರೆ ಏನೇನು ಪ್ರಯೋಜನವಿದೆ? ಹಾಗಾದರೆ ಯಾವಾಗ ಮಾಡಬೇಕು ಪೂಜೆ ಅಂತ ನಾನು ಹೇಳ್ತಾ ಇದ್ದೀನಿ. ಧನುರ್ಮಾಸದಲ್ಲಿ ನಾವು ದಿನ ನವಗ್ರಹ ಪೂಜೆ ಮಾಡ್ತೀವಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಅನೇಕ ವಿಧವಾದ ದೀಪವನ್ನು ಕೂಡ ಹಚ್ತೀವಿ. ಹಾಗೆ ಯಾವ್ಯಾವ ದೀಪ ಹಚ್ತೀವಿ ಅಂದರೆ ತುಪ್ಪದ ದೀಪ ಹಚ್ಚುತ್ತೀವಿ, ಎಳ್ಳೆಣ್ಣೆ ದೀಪ, ಹಾಗೆ ಕೊಬ್ಬರಿ ಒಳಗಡೆ ಬತ್ತಿ ಇಟ್ಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ತೇವೆ. ಹಾಗೆ ಬೆಲ್ಲದ ದೀಪ ಕೂಡ ಹಚ್ತೀವಿ. ಹಾಗೆ ಕುಂಬಳಕಾಯಿ ದೀಪವನ್ನು ಕೂಡ ಹಚ್ತೀವಿ. ಹಾಗೆ ಪ್ರಮುಖವಾಗಿ ಎಲ್ಲ ಕೋರಿಕೆಗಳು ಬಹು ಬೇಗ ಈಡೇರಬೇಕೆಂದು, ಹಾಗೆ ಆಸೆ ಆಕಾಂಕ್ಷೆಗಳು ಸಿದ್ಧಿಸಲು, ಬಹು ದಿನಗಳ ಸಮಸ್ಯೆ ಪರಿಹಾರ ಸಿಗಲು ನೆಲ್ಲಿಕಾಯಿ ದೀಪವನ್ನು ಹಚ್ಚುವುದರಿಂದ ನಿಮಗೆ ಬಹಳ ಪ್ರಯೋಜನ ಕೂಡ ಇದೆ. ರಾಯರಿಗೆ ಬೆಟ್ಟದ ನಲ್ಲಿಕಾಯಿ ದೀಪ ಹಚ್ಚುವುದರಿಂದ ಆಧ್ಯಾತ್ಮಿಕ ಪ್ರಗತಿ, ಮಾನಸಿಕ ನೆಮ್ಮದಿ, ಸಂಪತ್ತು, ಕೀರ್ತಿ, ಸಾಲದಿಂದ ಮುಕ್ತಿ ಮತ್ತು ಆರೋಗ್ಯ ಸುಧಾರಣೆಯಾಗುತ್ತದೆ. ಹಾಗೆ ಇನ್ನೂ ಅನೇಕ ಪ್ರಯೋಜನಗಳು ಕೂಡ ನೀವು ಪಡೆದುಕೊಳ್ಳಬಹುದು. ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನಲ್ಲಿಕಾಯಿ ದೀಪ ಹಚ್ಚುವುದರಿಂದ ನಿಮಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಸಿಗುತ್ತದೆ. ಹಾಗೂ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರುತ್ತದೆ. ಈ ಬೆಟ್ಟದ ನಲ್ಲಿಕಾಯಿ ದೀಪ ನವಗ್ರಹ ದೋಷ ಕೂಡ ನಿವಾರಣೆಯಾಗುತ್ತದೆ. ಹಾಗೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಶ್ರೇಯಸ್ಸು, ಕೀರ್ತಿ, ಪ್ರತಿಷ್ಠೆ ಹೆಚ್ಚುತ್ತದೆ ಮತ್ತು ಸಾಲಬಾಧೆಯಿಂದ ಮುಕ್ತಿ ಕೂಡ ಸಿಗುತ್ತದೆ. ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಬೆಟ್ಟದ ನಲ್ಲಿಕಾಯಿ ದೀಪ ನೀವು ಕಾರ್ತಿಕ ಮಾಸದಲ್ಲಿ, ಹಾಗೆ ಧನುರ್ಮಾಸದಲ್ಲಿ ಮತ್ತು ಗುರುವಾರದಂದು ನೀವು ರಾಯರಿಗೆ ಹಚ್ಚುವುದರಿಂದ ನಿಮ್ಮ ಬೇಡಿಕೆಗಳು ಕೂಡ ನೆರವೇರುತ್ತದೆ. ನೀವು ಮೊದಲು ಮನೆ ದೇವರಿಗೆ ಹಾಗೆ ಗಣೇಶನಿಗೆ ಪೂಜೆ ಸಲ್ಲಿಸಿ, ನಂತರ ರಾಯರಿಗೆ ಪೂಜೆ ಮಾಡಿ. ಮೊದಲು ನೀವು ಪೂಜೆ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಮನೆ ದೇವರಿಗೆ ಹಾಗೂ ವಿಘ್ನ ನಿವಾರಕ ಗಣೇಶನಿಗೆ ಪೂಜೆ ಸಲ್ಲಿಸಿ, ನಮ್ಮ ಎಲ್ಲ ಕಷ್ಟಗಳನ್ನು ವಿಘ್ನ ನಿವಾರಕ ಗಣೇಶ ನೀನು ಪರಿಹರಿಸು ತಂದೆ ಅಂತ ನೀವು ಬೇಡಿಕೊಂಡು ಪೂಜೆಯನ್ನು ಸಲ್ಲಿಸಿ. ನಂತರ ಮನೆ ದೇವರಿಗೂ ಕೂಡ ಫಸ್ಟು ನಾವು ಪೂಜೆ ಸಲ್ಲಿಸಬೇಕು. ನಂತರ ರಾಯರಿಗೆ ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆಯೋ ಅದನ್ನು ಬೇಡಿಕೊಂಡು ನೀವು ಪೂಜೆ ಸಲ್ಲಿಸಬೇಕು. ಹಾಗಾದರೆ ಬೆಟ್ಟದ ನಲ್ಲಿಕಾಯಿ ದೀಪವನ್ನು ಹೇಗೆ ಹಚ್ಚುವುದು ಅಂದರೆ, ನೀವು ಬೆಟ್ಟದ ನಲ್ಲಿಕಾಯಿ ತಂದಿಟ್ಕೊಂಡು, ಒಂದು ಬೆಟ್ಟದ ನಲ್ಲಿಕಾಯಿ ಇರುತ್ತಲ್ವ ಅದನ್ನು ಅರ್ಧಕ್ಕೆ ಚಾಕಲ್ಲಿ ಹೋಲ್ಡ್ ಮಾಡಬೇಕು. ಆವಾಗ ಮಧ್ಯಭಾಗದಲ್ಲಿ ತುಪ್ಪವನ್ನು ಹಾಕಿ, ಹಾಗೆ ತುಪ್ಪದ ಬತ್ತಿ ಕೂಡ ಹಚ್ಬಿಟ್ಟು ಅರಿಶಿನ, ಕುಂಕುಮ, ಹೂವು, ತುಳಸಿಯನ್ನು ಹಾಕಿ ನೀವು ರಾಯರಿಗೆ ಮಂಗಳಾರತಿ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ಅದನ್ನು ಬೇಡಿಕೊಂಡು ಪೂಜೆ ಸಲ್ಲಿಸಿ.
ಹಾಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಭಕ್ತಿಯಿಂದ ಹೇಳಿ ನಿಮ್ಮ ಬೇಡಿಕೆಗಳೆಲ್ಲ ನೆರವೇರುತ್ತದೆ. ಬೆಟ್ಟದ ನಲ್ಲಿಕಾಯಿ ದೀಪ ಹಚ್ಚುವುದರಿಂದ ಅತಿ ಬೇಗ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತದೆ. ಹಾಗೆ ಈ ಪೂಜೆಯನ್ನು ಭಕ್ತಿ ನಂಬಿಕೆಯಿಂದ ಮಾಡಬೇಕು ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.